ಕೇರಳದ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ನಡೆಸಿದ ದಾಳಿಯನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಪಿಐಎಂ ಪ್ರತಿಭಟನೆ ನಡೆಸಿತು. ಸಿಪಿಐಎಂ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರವು ರಾಜಕೀಯ ದ್ವೇಷಕ್ಕಾಗಿ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಲಾಯಿತು. ಪಿಣರಾಯಿ ವಿಜಯನ್ ಅವರಿಗೆ ಎಕ್ಸಲಾಜಿಕ್ ಪ್ರಕರಣದೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ನ್ಯಾಯಾಲಯಗಳು ಹಲವು ಬಾರಿ ಹೇಳಿದ್ದರೂ ಅವರನ್ನು ರಾಜಕೀಯವಾಗಿ ಗುರಿಯಾಗಿಸಲಾಗುತ್ತಿದೆ ಎಂದು ಪ್ರತಿಭಟನೆಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪಿಣರಾಯಿ ವಿಜಯನ್ಗೆ ಜಯವಾಗಲಿ, ಜಯವಾಗಲಿ. ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವ ಸಿಪಿಐಎಂಗೆ ಜಯವಾಗಲಿ, ಜಯವಾಗಲಿ. ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸಿಪಿಎಂನ ಹಿರಿಯ ಮುಖಂಡರ ಮೇಲೆ ಸೇಡಿನ ರಾಜಕಾರಣ ಮಾಡುತ್ತಿರುವ ಬಿಜೆಪಿಯ ನೀತಿಗೆ ಧಿಕ್ಕಾರ, ಧಿಕ್ಕಾರ. ನೋಡಿ, ಇವತ್ತು ಸಿಪಿಎಂ ಪಕ್ಷ ದೃಢವಾಗಿ ಜನಪರವಾಗಿ ನಿಂತಿದೆ. ಅಂದರೆ ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು, ಮಹಿಳೆಯರು, ವಿದ್ಯಾರ್ಥಿ ಜನರ ಪರವಾಗಿ ನಿಂತಿದೆ. ಆದರೆ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಕಾರ್ಪೊರೇಟ್ ಬಂಡವಾಳದಾರರ ಪರ, ಸಾಮ್ರಾಜ್ಯಶಾಹಿ ಒಂದು ಬಹುರಾಷ್ಟ್ರೀಯ ಬಂಡವಾಳದ ಪರ ಅವ್ರು ನಿಂತಿದ್ದಾರೆ. ಹಾಗಾಗಿ ಸಿಪಿಎಂ ಪಕ್ಷ ಅಂಥ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಿರೋದ್ರಿಂದ ಅದನ್ನು ಅವರು ಸಹಿಸಕ್ಕಾಗ್ದಿರ ಇವತ್ತು ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ದೇಶದ ಪ್ರಜಾಪ್ರಭುತ್ವ ಉಳಿಬೇಕು, ಸಾಂವಿಧಾನಿಕ ಸಂಸ್ಥೆ ಯಾರ್ದೋ ಕೈಗೊಂಬೆ ಆಗಬಾರ್ದು ಅಂತೇಳಿ ಸಾಂವಿಧಾನಿಕ ಸಂಸ್ಥೆಗಳು ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ನಾವು ಸಿಪಿಎಂ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎರಡನೇದು, ಇವತ್ತು ಒಂದು ಚರ್ಚೆ ಬಿಟ್ಟಿರೋದು ಪಿಣರಾಯಿ ವಿಜಯನ್ ಅವರ ಮಗಳಾದಂಥ ವೀಣಾ ಅವ್ರ ಮೇಲೆ ಏನೋ ಆರೋಪ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆರೋಪ ಇದ್ದರೆ ಅವರ ಮನೆಯ ಮೇಲೆ ದಾಳಿ ಮಾಡಬೇಕಾಯಿತು, ಅದರ ಮೇಲೆ ತನಿಖೆ ಮಾಡಬೇಕಾಯಿತು. ಆದರೆ ಅವ್ರ ತಂದೆಯ ಮೇಲೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇವತ್ತೇನು ದಾಳಿ ಮಾಡ್ತಾ ಇದ್ದಾರೆ, ಇದು ಭಾಳ ಸ್ಪಷ್ಟವಾಗಿ ಕಾಣ್ತದೆ. ರಾಜಕೀಯ ಉದ್ದೇಶಕ್ಕಾಗಿ ರಾಜಕೀಯ ಪ್ರೇರಿತವಾದಂಥ ದಾಳಿ ಅಂತೇಳಿ. ಅಷ್ಟು ಮಾತ್ರವಲ್ಲ, ಚುನಾವಣಾ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಇಡಿ ಅವರು ಯಾಕೆ ಪಿಣರಾಯಿ ವಿಜಯನ್ ಅವ್ರನ್ನ ಬಂಧಿಸಿಲ್ಲ ಅನ್ನುವಂಥ ಮಾತನ್ನು ಎತ್ತುತ್ತಾರೆ. ಅದಕ್ಕೆ ಪೂರಕವಾಗಿ ಇವತ್ತು ವಿ ಡಿ ಸತೀಶನ್ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ. ಅಮಿತ್ ಶಾ ಭೇಟಿಯಾದಂಥ ಕೆಲವೇ ಗಂಟೆಗಳಲ್ಲಿ ಇಡಿ ದಾಳಿ ಮಾಡುತ್ತೆ. ದಾಳಿ ಮಾಡಿದಾಗ ಏನಾದರೂ ಸಿಕ್ತಾ ಅಂತೇಳಿ ಹೇಳಿದ್ರೆ ಯಾವುದೇ ರೀತಿಯಾದಂಥ ದಾಖಲೆ ಪುರಾವೆಗಳು ಎಳ್ಳಷ್ಟು ಕೂಡ ಸಿಕ್ಕಲಿಲ್ಲ. ಇದು ಅವರಲ್ಲಿ ತನಿಖೆ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಈ ರಾಜಕೀಯ ಪ್ರೇರಿತ ದಾಳಿ ಏನು ಬಿಜೆಪಿ ಇಡಿಯನ್ನು ಬಳಸಿ ಮಾಡ್ತಾ ಇದೆ. ಹಾಗಾಗಿ ಕಾರ್ಯಕರ್ತರು ಕೇಳಿ ಅಲ್ಲಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ಹಂಗೇನಾದರೂ ಒಂದು ವೇಳೆ ಅವರ ಮಗಳು ಇವತ್ತು ಹೇಳ್ತಾ ಇರೋ ಪ್ರಕಾರ ಏನಾದರೂ ಭ್ರಷ್ಟಾಚಾರ ಇತ್ತು ಅಂದರೆ ನಾವಿವತ್ತು ಕರ್ನಾಟಕದಲ್ಲೇ ನೋಡಿದ್ದೀವಿ. ಪ್ರೇರಣಾ ಟೆಸ್ಟ್ಗೆ ಯಡಿಯೂರಪ್ಪ ಅವರು ಚೆಕ್ಕಲ್ಲಿ ತಗೊಂಡಂಥದ್ದು. ಹಾಗಾದರೆ ಬಿ ವೈ ವಿಜಯೇಂದ್ರ ಮತ್ತು ಬಿ ವೈ ರಾಘವೇಂದ್ರನ ಬಂಧಿಸಬೇಕಾಗಿತ್ತಲ್ಲ, ಯಾಕೆ ಆ ರೀತಿ ಮಾಡಲಿಲ್ಲ? ಎಷ್ಟೋ ಜನ ಇವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ಕೃಷ್ಣಯ್ಯ ಶೆಟ್ಟಿ ಇರ್ಬೋದು, ಇವರೆಲ್ಲರನ್ನೂ ಕೂಡ ಬಂಧಿಸಿದ್ರಲ್ಲ, ಅವ್ರ ಮನೆಗಳ ಮೇಲೆ ಎಷ್ಟು ದಾಳಿ ಆಯಿತು. ಇವತ್ತು ಸುವೇಂದ್ರ ಅಧಿಕಾರಿ ನಾರ್ದಾ ಸ್ಕ್ಯಾಮ್ ಅಲ್ಲಿ ದೊಡ್ಡ ರೀತಿಯಲ್ಲಿ ಇವತ್ತು ದೊಡ್ಡ ಭ್ರಷ್ಟ ಅಂತ ಅಮಿತ್ ಶಾ ಅವರು ಹೇಳಿದ್ರು. ಇವತ್ತು ಯಾಕೆ ಅವ್ರ ಮೇಲೆ ದಾಳಿ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಪ್ರಧಾನವಾಗಿ ಎದ್ದೊಳ್ಬೇಕಾಗ್ತದೆ. ಅದೇ ರೀತಿ ಆಸಾಂನ CM ಆಗಿರ್ತಕ್ಕಂಥ ಬಿಶ್ವಾಸ್ ಅವರು ಇವತ್ತೇನು ಅವ್ರ ಮೇಲೆ ದಾಳಿ ಆಗಿತ್ತು, ಅವ್ರ ಮೇಲೆ ದೊಡ್ಡ ಸಾವಿರಾರು ಕೋಟಿ ಹಗರಣ. ಆದರೆ ಇವತ್ತು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಯ ಪದಗ್ರಹಣ ಮಾಡ್ತಾರೆ ಬಿಜೆಪಿಯಲ್ಲಿ. ಅಂದರೆ ಇದು ಸಂಪೂರ್ಣವಾಗಿ ಪಿಣರಾಯಿ ವಿಜಯನ್ ಮೇಲೆ ಮಾಡಿರ್ತಕ್ಕಂಥದ್ದು ರಾಜಕೀಯ ದ್ವೇಷ ಮತ್ತು ಬಂಡವಾಳಗಾರರನ್ನ, ಬಹುರಾಷ್ಟ್ರೀಯ ಬಂಡವಾಳವನ್ನ ಮೆಚ್ಚುಗೆ ಮಾಡಲಿಕ್ಕೆ ಬಿಜೆಪಿ ಮಾಡ್ತಿದೆ. ಆದ್ರಿಂದ ಅಂತ ಶಕ್ತಿಗಳ ವಿರುದ್ಧ ನಾವಿರೋದ್ರಿಂದ ಇದ್ರ ಜೊತೆಗೆ ಒಂದು ಕೊನೆಯ ಅಂಶ ಹೇಳೋದಾದ್ರೆ, ಕೋಮುವಾದದ ವಿರುದ್ಧ ದೃಢವಾಗಿ ಪಿಣರಾಯಿ ವಿಜಯನ್ ಅವರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಆ ಕೋಮುವಾದ ನೀತಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಇಡೀ ಜಾತ್ಯತೀತ ಶಕ್ತಿಯನ್ನ ಸಿಪಿಎಂ ಒಂದಾಗಿ ತಗೊಂಡೋಗ್ತಾ ಇರೋದ್ರಿಂದ ಈ ಒಂದು ಬಣವನ್ನ ವೀಕ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿದ್ದಾರೆ. ಸಿಪಿಎಂ ಪಕ್ಷ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸೋದಿಲ್ಲ, ಇದನ್ನ ಹಿಮ್ಮೆಟ್ಟಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇದು ರಾಜಕೀಯ ಅವಕಾಶವಾದಿತನ, ಅಧಿಕಾರದ ದಾಹವನ್ನು ತೋರಿಸ್ತದೆ. ಈ ದೇಶದಲ್ಲಿ ಯಾವಾಗೆಲ್ಲ ಪ್ರಜಾಪ್ರಭುತ್ವ ಮೌಲ್ಯಗಳ ಮೇಲೆ ದಾಳಿ ನಡೆದಾಗ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ದಾಳಿ ನಡೆದಾಗ,
ಹೋರಾಟಗಾರರನ್ನು ಹತ್ತಿಕ್ಕುವಾಗ, ವಿರೋಧ ಪಕ್ಷಗಳನ್ನು ಇಲ್ಲವಾಗಿಸುವ ದಾಳಿಗಳು ನಡೆದಾಗ ಈ ದೇಶದಲ್ಲಿ ಮೊಟ್ಟ ಮೊದಲು ವಾಯ್ಸ್ ಮಾಡ್ತಾ ಇದ್ದಿದ್ದೇ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಡಪಕ್ಷಗಳು. ಇಂಥ ಎಡಪಕ್ಷಗಳನ್ನು ಇಲ್ಲವಾಗಿಸುವ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮತ್ತು BJPಯ ಸಖ್ಯತೆಯಲ್ಲಿ ಏನು ನಡೀತಾ ಇದೆ, ಇದು ಅತ್ಯಂತ ನಾಚಿಕೆಗೇಡಿನ ಸಂದರ್ಭ ಕಾಂಗ್ರೆಸ್ ಮತ್ತು BJPಯ ಪಕ್ಷಗಳಿಗೆ. ಈ ನೆಲೆಯಲ್ಲಿ ಇಂಡಿಯಾ ಕೂಟವನ್ನು ಬಲಪಡಿಸಲಿಕ್ಕೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ದ ಪಾತ್ರ ಏನಿದೆ ಅದನ್ನು ಇಡೀ ನಮ್ಮ ದೇಶದ ಮತ್ತು ಜಾಗತಿಕ ರಾಜಕೀಯ ಬೆಳವಣಿಗೆಗಳು ಗುರುತಿಸಿದ್ದಾವೆ. ಅದರ ಪ್ರಬುದ್ಧತೆ ಇಲ್ಲದಂತೆ ಇವತ್ತು ಕಾಂಗ್ರೆಸ್ ನಡ್ಕೋತಾ ಇರೋದು ಮತ್ತು ಸತೀಶನ್ ಅವರು ನಡ್ಕೋತಾ ಇರೋ ರೀತಿ ಏನಿದೆ, ಇದು ಅವರ ಅತ್ಯಂತ ಕೀಳು ಮಟ್ಟದ ರಾಜಕೀಯ ಮತ್ತು ಅಧಿಕಾರದಾಹಿ ಅವಕಾಶವಾದಿ ರಾಜಕೀಯ ವಿಧೇಯನದನ್ನು ತೆರೆದಿಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ED, ಈ CBI ದಾಳಿಗಳಿಗೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮಣಿಯೋದಿಲ್ಲ. ಕೋಮುವಾದದ ವಿರುದ್ಧದ ಹೋರಾಟ, ಸಾಮ್ರಾಜ್ಯಶಾಹಿಯ ವಿರುದ್ಧದ ಹೋರಾಟ, ಸಾಮಾಜಿಕ ನ್ಯಾಯದ ಪರವಾದಂಥ ಹೋರಾಟ, ದುಡಿಯುವ ಜನರ ಹಕ್ಕುಗಳಿಗಾಗಿ ನಡೆಯುವಂಥ ಹೋರಾಟವನ್ನು ಈ ಯಾವುದೇ ರೈಡುಗಳಿಂದ ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕಾಂಗ್ರೆಸ್ ಮತ್ತು BJP ಪಕ್ಷಗಳಿಗೆ ಇದನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪರವಾಗಿ ನೀಡ್ತಾ ಇದ್ದೇವೆ.